ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್. ಈ ಬಾರಿ ಬಿಗ್ ಬಾಸಲ್ಲಿ ನೀವು ಕೂಡ ಭಾಗವಹಿಸಬಹುದು. ಆಡಿಷನ್ಗೆ ಭಾಗವಹಿಸೋದಕ್ಕೂ ಮುನ್ನ ಈ ವಿಡಿಯೋನ ಪೂರ್ತಿಯಾಗಿ ತಪ್ಪದೆ ನೋಡಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 13 ಕನ್ನಡದ ಬಹು ನಿರೀಕ್ಷೆಯ ಅತಿ ಹೆಚ್ಚು ಪ್ರೇಕ್ಷಕರನ್ನು ಹೊಂದಿರುವಂಥ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಗ್ ಬಾಸ್ ಸೀಸನ್ 12 ಮುಗಿದು ಇನ್ನೂ ಕೂಡ 1 ವರ್ಷ ಕಳೆದಿಲ್ಲ. ಪ್ರತಿ ಬಾರಿ ಬಿಗ್ ಬಾಸ್ ಆರಂಭ ಆದಾಗಲೆಲ್ಲ ಬರೀ ಸಿನಿಮಾ ಸೀರಿಯಲ್ ಸ್ಟಾರ್ಗಳೇ ಆಯ್ಕೆ ಆಗ್ತಾಯಿದ್ರು. ಜನಸಾಮಾನ್ಯರಿಗೆ ಅವಕಾಶ ಕೊಡೋದೇ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಈ ಬಾರಿ ಬಿಗ್ ಬಾಸ್ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ನೂರಾರು ಮಂದಿ ಬಂದು ಹೋಗಿರುವಂಥ ದೊಡ್ಡ ಮನೆಯ ಒಳಗೆ ಇದೀಗ ಜನಸಾಮಾನ್ಯರು ಭಾಗವಹಿಸುವಂಥ ಅವಕಾಶ ಬಂದೊದಗಿದೆ. ಹೊರಗಡೆಯಿಂದ ಅರಮನೆ, ಒಳಗಡೆಯಿಂದ ಸೆರೆಮನೆ ಅನ್ನುವಂಥ ಹಾಡಿನೊಂದಿಗೆ ಆರಂಭ ಕಂಡಂತಹ ಬಿಗ್ ಬಾಸ್ ಈಗಾಗಲೇ 12 ಸೀಸನ್ಗಳನ್ನು ಯಶಸ್ವಿಯಾಗಿ ಮುಗಿಸಿದೆ. ಇದೀಗ ಬಿಗ್ ಬಾಸ್ 13ನೇ ಸೀಸನ್ ಆರಂಭ ಆಗ್ತಾ ಇದೆ. ಈ ಬಗ್ಗೆ ಸ್ವತಃ ಕಲರ್ಸ್ ಕನ್ನಡ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಚ್ಚರಿ ವಿಚಾರ ಏನು ಅಂತ ಹೇಳಿದ್ರೆ, ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗೆ ಕೇವಲ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಜನಸಾಮಾನ್ಯರಿಗೂ ಕೂಡ ಹೋಗುವಂಥ ಅವಕಾಶ ಸಿಗ್ತಾ ಇದೆ. ಹೌದು, ಕಲರ್ಸ್ ಕನ್ನಡ ಪ್ರೋಮೋವೊಂದನ್ನು ಬಿಡುಗಡೆ ಮಾಡಿದ್ದು, ಅದರಲ್ಲಿ 2026ರ ಬಿಗ್ ಬಾಸ್ ಸೀಸನ್ನಲ್ಲಿ ಜನಸಾಮಾನ್ಯರು ಕೂಡ ಎಂಟ್ರಿಯನ್ನು ಕೊಡಬಹುದು ಅಂತ ಹೇಳಲಾಗಿದೆ. ಅಲ್ಲದೆ ಆಡಿಷನ್ ಕೂಡ ನಡೆಸಲಾಗುತ್ತೆ ಅಂತ ಹೇಳಲಾಗಿದ್ದು, ಯಾವ ರೀತಿ ಆಡಿಷನಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಸ್ವತಃ ಕಲರ್ಸ್ ಕನ್ನಡ ವಾಹಿನಿ ತಿಳಿಸಿದೆ. ಇನ್ನು ಕಲರ್ಸ್ ಕನ್ನಡ ಅಪ್ಲೋಡ್ ಮಾಡಿರುವಂಥ ಆಡಿಷನ್ ಪ್ರೋಮೋದಲ್ಲಿ, ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಅವಕಾಶ ಸಿಗದಿರುವಂಥ ಆಸೆಗಳಿಗೆ ಅರ್ಥನೇ ಇರೋದಿಲ್ಲ. ಈ ಬಾರಿ ನಿಮ್ಮಂತಹ ಸಾಮಾನ್ಯರ ಆಸೆಗಳಿಗೆ ರೆಕ್ಕೆ ಕಟ್ಟುವಂಥ ಅವಕಾಶವನ್ನು ನೀಡುತ್ತಿದ್ದಾರೆ ಬಿಗ್ ಬಾಸ್. ಕೈತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದು ಸಾಕು, ತೊಡೆತಟ್ಟಿ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧವಾಗಿದ್ದೀರಾ? ನಿಮಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಅಂತ ಹೇಳಿ ಜನಸಾಮಾನ್ಯರಿಗೆ ಬಿಗ್ ಬಾಸ್ ಆಡಿಷನ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹಾಗಿದ್ರೆ ಆಡಿಷನ್ನಲ್ಲಿ ಭಾಗವಹಿಸೋದು ಹೇಗೆ? ಮೊದಲಿಗೆ ಬಿಗ್ ಬಾಸ್ ಆಡಿಷನ್ನಲ್ಲಿ ಭಾಗವಹಿಸೋದಕ್ಕೆ ಕಲರ್ಸ್ ಕನ್ನಡ .jiostar.comಗೆ ಭೇಟಿಯನ್ನು ಕೊಡಬೇಕು. ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ OTP ಬರುತ್ತೆ. OTPಯನ್ನು ನಮೂದಿಸಿ ವೆರಿಫೈ ಬಟನನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ OTP ಬರದೇ ಇದ್ದರೆ, ನಿಮ್ಮ ಮೊಬೈಲಲ್ಲಿ ನೀವು DND ಅಂದರೆ ಡು ನಾಟ್ ಡಿಸ್ಟರ್ಬ್ ಮೋಡ್ನ ಆಕ್ಟಿವೇಟ್ ಮಾಡಿರ್ತೀರ. ನಿಮ್ಮ ಮೊಬೈಲ್ ಆಪರೇಟರ್ಗಳನ್ನು ಸಂಪರ್ಕ ಮಾಡಿ DNDನ ಡಿಆಕ್ಟಿವೇಟ್ ಮಾಡಿ. DND ಡಿಆಕ್ಟಿವೇಟ್ ಆದ ನಂತರ ಮರಳಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ವೆರಿಫೈ ಮಾಡಿ. ನಂತರ ನಿಮ್ಮ ಹೆಸರು, ವಯಸ್ಸು ಮತ್ತು ನಿಮ್ಮ ಇಮೇಲ್ ಐಡಿಯನ್ನು ನಮೂದಿಸಿ, ವಿಳಾಸವನ್ನು ಕೂಡ ನಮೂದಿಸಿ. ನಿಮ್ಮ ವಿಡಿಯೋವನ್ನು ಅಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ನಿಮ್ಮ ವಿಡಿಯೋ ಫೈಲ್ ಅದರ ಸೈಜ್ ಕೇವಲ 50 MBಯ ಒಳಗಿರಬೇಕು. 50 MB ಮೀರಿರಬಾರ್ದು. 3ಕ್ಕಿಂತ ಹೆಚ್ಚು ನಿಮಿಷ ಅಥವಾ 50 MBಗಿಂತ ಜಾಸ್ತಿ ಸ್ಪೇಸ್ ಆ ವಿಡಿಯೋ ಹೊಂದಿದರೆ ವಿಡಿಯೋ ಅಪ್ಲೋಡ್ ಆಗೋದಿಲ್ಲ. ಕಾನ್ಸೆಂಟ್ ಫಾರ್ಮ್ನ ಓದಬೇಕಾಗತ್ತೆ. ಅದರಲ್ಲಿ ಎಸ್ ಐ ಅಗ್ರಿ ಅಥವಾ ನೋ ಐ ಡು ನಾಟ್ ಅಗ್ರಿಯನ್ನು ಆಯ್ಕೆ ಮಾಡಬೇಕು. ಅರ್ಜಿದಾರರು ದಿವ್ಯಾಂಗರಾಗಿದ್ದರೆ ದಯವಿಟ್ಟು ಎಸ್ ಐ ಅಗ್ರಿ ಅಂದರೆ ಸ್ಪೆಷಲಿ ಫಾರ್ ಪರ್ಸನ್ ವಿತ್ ಡಿಸೇಬಿಲಿಟಿ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ಮುಂದಿನ ಟ್ಯಾಬಲ್ಲಿ ಪೋಷಕರ ಹೆಸರು ಮತ್ತು ಸಂಪರ್ಕ ವಿವರಗಳನ್ನು ಸಲ್ಲಿಸಬೇಕಾಗತ್ತೆ. ಸಲ್ಲಿಸಿರುವಂಥ ಫೈಲ್ ಆಯ್ಕೆಯಲ್ಲಿ ದಯವಿಟ್ಟು ಪೋಷಕರ ID ಕಾರ್ಡ್ನ ಡೀಟೇಲ್ಸ್ ಜೊತೆಗೆ ಅದನ್ನು ಫಿಲ್ ಮಾಡಿ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇದನ್ನು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಯುವರ್ ಆಡಿಷನ್ ಅನ್ನುವಂಥ ಬಟನ್ ಇರುತ್ತೆ, ಅದನ್ನು ಒತ್ತಬೇಕಾಗತ್ತೆ. ನಿಮ್ಮ ಮೊಬೈಲ್ ಪರಿಶೀಲನೆ ಯಶಸ್ವಿಯಾದ ನಂತರ ನೀವು ತಕ್ಷಣ ಸಲ್ಲಿಸದೇ ಇದ್ದರೆ ನೀವು ನಂತರ ವೆಬ್ಸೈಟ್ಗೆ ಭೇಟಿಯನ್ನು ಕೊಡಬಹುದು. ಫಾರ್ಮನ್ನು ಮತ್ತೊಮ್ಮೆ ಭರ್ತಿ ಮಾಡಿ ನಿಮ್ಮ ವಿಡಿಯೋಗಳನ್ನು ಅಲ್ಲಿ ಅಪ್ಲೋಡ್ ಮಾಡಬಹುದು. ಇದಾದ ನಂತರ ನೀವು ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಅದನ್ನು ಫೈನಲ್ ಎಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಒಮ್ಮೆ ಸಲ್ಲಿಸಿದ ನಂತರ ನೀವು ಮತ್ತೊಮ್ಮೆ ಎಂಟ್ರಿ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಗ್ ಬಾಸ್ ಕುರಿತಾದ ಇಂಥ ಹಲವು ಮಾಹಿತಿಗಳಿಗಾಗಿ ನಮ್ಮ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.